ಈ ವಿಡಿಯೋದಲ್ಲಿ ಫ್ರೀಲಾನ್ಸಿಂಗ್ ಅಂದ್ರೆ ಏನು, 2025 ಫ್ರೀಲಾನ್ಸಿಂಗ್ ಯಾವ ತರ ಸ್ಟಾರ್ಟ್ ಮಾಡೋದು, ಒಂದು ಫುಲ್ ಟೈಮ್ ಜಾಬ್ ಇಟ್ಕೊಂಡು ಜೊತೆ ಫ್ರೀಲಾನ್ಸಿಂಗ್ ಯಾವ ತರ ಸ್ಟಾರ್ಟ್ ಮಾಡೋದು ನೋಡೋಣ ಬನ್ನಿ. ಫ್ರೀಲಾನ್ಸಿಂಗ್ ಅಂದ್ರೆ ಏನು ಅಂತ ಬರೋದಾದ್ರೆ, ಒಬ್ರು ನಿಮಗೆ ಕೆಲಸ ಕೊಟ್ಟಿರ್ಬೇಕು. ಆ ಕೆಲಸನ ಅವ್ರು ಕೊಟ್ಟಿರೋ ಟೈಮಲ್ಲಿ ಮುಗಿಸ್ ಕಳಿಸ್ಬೇಕು ಆನ್ ದ ಬೇಸಿಸ್ ಆಫ್ ದ ಪ್ರಾಜೆಕ್ಟ್ ವಿತೌಟ್ ಕಮಿಟಿಂಗ್ ಟು ದ ಫುಲ್ ಟೈಮ್. ಹಂಗಂದ್ರೆ ಅವ್ರು ಒಂದು ಕೆಲಸ ಕೊಟ್ಟಿರ್ತಾರೆ, ಅದನ್ನ ನೀವು ಫಿನಿಶ್ ಮಾಡ್ತೀರಾ ಅವ್ರು ಕೊಟ್ಟಿರೋ ಟೈಮಲ್ಲಿ ವಿತೌಟ್ ಕಮಿಟಿಂಗ್ ಟು ದ ಫುಲ್ ಟೈಮ್. ಹಂಗಂದ್ರೆ ನೀವು ಫುಲ್ ಟೈಮ್ ಕಮಿಟ್ ಆಗಿಲ್ಲ, ಅವ್ರು ಯಾವಾಗ ಕೆಲಸ ಬರುತ್ತೆ ಅವಾಗ ಮಾತ್ರ ಕೆಲಸ ಮುಗಿಸಿ ಅವ್ರಿಗೆ ಕಳಿಸಿರ್ತೀರ. ಅದಕ್ಕೆ ನೀವು ಇಷ್ಟು ಅಂತ ಒಂದು ಕಾಸ್ಟ್ ಪೇಮೆಂಟ್ ಫಿಕ್ಸ್ ಮಾಡ್ಕೊಂಡಿರ್ತೀರ. ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಬ್ರು ಯೂಟ್ಯೂಬ್ ಕ್ರಿಯೇಟರ್ ನಿಮ್ಗೆ ಅಪ್ರೋಚ್ ಮಾಡ್ತಾರೆ, ಈ ತರ ತಮ್ನೇಲ್ ಕ್ರಿಯೇಟ್ ಮಾಡ್ಕೊಡಿ ನನ್ನ ಯೂಟ್ಯೂಬ್ಗೆ ಅಂತ. ಅವ್ರು ಕಂಪ್ಲೀಟ್ ಟಾಪಿಕ್ಸ್ ಸ್ಕ್ರಿಪ್ಟ್ ಎಲ್ಲ ಕಳಿಸ್ಬಿಟ್ಟಿರ್ತಾರೆ. ಅದನ್ನ ನೀವು ಕ್ರಿಯೇಟ್ ಮಾಡಾದ್ಮೇಲೆ ಅವ್ರಿಗೆ ಕಳಿಸಿದ್ರೆ ಅದು ಪರ್ಟಿಕ್ಯುಲರ್ ಟೈಮ್ ಅಂತ ಕೊಟ್ಟಿರ್ತಾರೆ. ಒಂದ್ 2 ದಿನ 3 ದಿನ ಅಂತ ಟೈಮ್ ಕೊಟ್ಟಿರ್ತಾರೆ. ಆ 2 ದಿನ 3 ದಿನ ನಿಮ್ಗೆ ಯಾವಾಗ ಟೈಮ್ ಇರುತ್ತೆ ಅವಾಗ ನೀವು ಆ ತಮ್ನೇಲ್ ಕಂಪ್ಲೀಟ್ ಆಗಿ ಕ್ರಿಯೇಟ್ ಮಾಡಿ ಕಳಿಸಿರ್ತಾರೆ. ಇದರಿಂದ ನಾವ್ ಏನ್ ತಿಳ್ಕೋಬೇಕು ಅಂದ್ರೆ, ಆ 2 days ಅಲ್ಲಿ ಅವ್ರು ನಮ್ಗೆ ಮತ್ತೆ ಯಾವಾಗ ಕಾಂಟ್ಯಾಕ್ಟ್ ಮಾಡಲ್ಲ. ಯಾಕಂದ್ರೆ ಅವ್ರು 2 days ಡೆಡ್ ಲೈನ್ ಅಂತ ಕೊಟ್ಬಿಟ್ಟಿರ್ತಾರೆ. ಆ 2 days ಡೆಡ್ ಲೈನ್ ಒಳಗೆ ನಾವು ಕಳ್ಸಿದ್ರೆ ಅಷ್ಟೇ ಮುಗೀತು. ಅದು ಮುಗ್ದಾದ್ಮೇಲೆ ಅವ್ರು ಪೇಮೆಂಟ್ ಎಷ್ಟು ಅಂತ ಮಾತಾಡ್ಕೊಂಡಿರ್ತೀರ, ಅದು ಕಳಿಸ್ತಾರೆ. ಅದು ಕಳ್ಸಾದ್ಮೇಲೆ ಅವ್ರಿಗೂ ನಮಗೂ ಆ ಪ್ರಾಜೆಕ್ಟ್ ಮುಗೀತು. ನೆಕ್ಸ್ಟ್ ಯಾವಾಗ ಬೇಕೋ ಅವಾಗ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದು. ಅದರಿಂದ ಇದು ಫುಲ್ ಟೈಮ್ ತರ ಇರಲ್ಲ, ಲೈಕ್ 9 to 5 ನೀವು ವರ್ಕ್ ಮಾಡಬೇಕು, ಇವಾಗ ಕರೆಕ್ಟ್ ಟೈಮ್ ಬನ್ನಿ, ಆ ತರ ಏನಿರಲ್ಲ. ನಿಮ್ ಕನ್ವೀನಿಯಂಟ್ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ, ನೈಟ್ ಟೈಮ್ ವರ್ಕ್ ಮಾಡೋದ್ರೆ ನೈಟ್ ಟೈಮ್ ವರ್ಕ್ ಮಾಡ್ಬೋದು, ಅಥವಾ ನೀವು ಮಾರ್ನಿಂಗ್ ಆದ್ರೆ ಮಾರ್ನಿಂಗ್. ಇದೇ ಫುಲ್ ಟೈಮ್ ಇಟ್ಕೊಂಡು ಫ್ರೀಲಾನ್ಸ್ ಮಾಡ್ಬೇಕಂದ್ರೆ ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಯಾಕಂದ್ರೆ ನೀವು 9 to 5 ಮಾಡ್ತಾ ಫ್ರೀಲಾನ್ಸಿಂಗ್ ಮಾಡ್ಬೇಕಂದ್ರೆ ನೀವು ನೈಟ್ ಸ್ವಲ್ಪ ಇನ್ನೂ ಟೈಮ್ ತಗೊಂಡು ಜಾಸ್ತಿ ಮಾಡ್ಬೇಕಾದ್ರೆ ಅದಕ್ಕೆ ಡಿಪೆಂಡ್ ಆನ್ ಇಂಡಿವಿಜುವಲ್ಸ್. ನೆಕ್ಸ್ಟ್ ಈ ಫ್ರೀಲಾನ್ಸಿಂಗ್ ಯಾವ ತರ ಸ್ಟಾರ್ಟ್ ಮಾಡೋದಂತ ಬಂದ್ರೆ, ಒಬ್ಬೊಬ್ರು ಒಂದೊಂದು ಸ್ಕಿಲ್ ಅಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಆ ಸ್ಕಿಲ್ ತುಂಬಾನೇ ಚೆನ್ನಾಗಿ ಗೊತ್ತಿರುತ್ತೆ. ಆ ಸ್ಕಿಲ್ ಯೂಸ್ ಮಾಡಿ ಒಬ್ರಿಗೆ ಯಾವ ತರ ನೀವು ವ್ಯಾಲ್ಯೂ ಪ್ರೊವೈಡ್ ಮಾಡ್ಬೋದು ಅಂತ ನೋಡಿ. ಒಬ್ಬೊಬ್ರಿಗೆ ಒಂದೊಂದು ಸ್ಕಿಲ್ ಅಂತ ನಾನು ತಮ್ನೇಲ್ ಡಿಸೈನ್ ಅಂತ ತಗೊಂಡೆ, ಅಥವಾ ವೆಬ್ ಡಿಸೈನರ್ ಅಂತ ಇರ್ತಾರೆ, ವೆಬ್ ಡೆವಲಪರ್ ಅಂತ ಇರ್ತಾರೆ. ನೀವು ಒಂದು ಫುಲ್ ಟೈಮ್ ಜಾಬ್ ಹೋಗ್ತಿರ್ತೀರ, ಅದ್ರ ಜೊತೆ ಫ್ರೀಲಾನ್ಸಿಂಗ್ ಮಾಡ್ಬೇಕಾದ್ರೆ ಫುಲ್ ಟೈಮ್ ಜಾಬ್ ಅಲ್ಲಿ ಒಂದು ವೆಬ್ ಡೆವಲಪರ್ ಆಗಿರ್ತಾರೆ. ಫ್ರೀಲಾನ್ಸ್ ಅಲ್ಲಿ ನೀವು ಅದನ್ನೇ ಕಂಟಿನ್ಯೂ ಮಾಡ್ಬೋದು. ಒಂದು ಹೊಸ ಕ್ಲೈಂಟ್ ಅಪ್ರೋಚ್ ಮಾಡಿ, ವೆಬ್ ಡೆವಲಪರ್ ಆಗಿದ್ದೀನಿ, ನಿಮ್ಗೆ ಫ್ರೀಲಾನ್ಸಿಂಗ್ ಮಾಡ್ಕೊಡ್ತೀನಿ ಅಪ್ರೋಚ್, ಆ ತರ ಅಪ್ರೋಚ್ ಮಾಡ್ಬೋದು. ಅಥವಾ 9 to 5 ವೆಬ್ ಡೆವಲಪರ್ ಆಗಿದ್ದೀನಿ, ಇವಾಗ ನಾನು ಹೊಸ ಸ್ಕಿಲ್ ನ ಕಲಿತು ನಾನು ಬೇರೆ ಮಾಡ್ಬೋದು, ಅದು ಮಾಡ್ಬೋದು. ಅಟ್ ಎಂಡ್ ಆಫ್ ದ ಡೇ ನೀವು ಏನ್ ವ್ಯಾಲ್ಯೂ ಪ್ರೊವೈಡ್ ಮಾಡ್ತೀರಾ ಅಂತ. ಒಂದು ಯೂಟ್ಯೂಬ್ ತಮ್ನೇಲ್ ಡಿಸೈನರ್ ಆಗಿ ನೀವು ಅವ್ರಿಗೆ ಏನ್ ವ್ಯಾಲ್ಯೂ ಪ್ರೊವೈಡ್ ಮಾಡ್ತೀರಾ, ಅವ್ರು ಕಂಪ್ಲೀಟ್ ವಿಡಿಯೋ ತೆಗೆದು ಎಲ್ಲ ಎಡಿಟ್ ಮಾಡಿ ಇಟ್ಟಿರ್ತಾರೆ. ನೀವು ತಮ್ನೇಲ್ ನಿಮ್ದು ಏನ್ ಕೆಲಸ ಅಂದ್ರೆ, ಒಬ್ರು ಸ್ಕ್ರೋಲ್ ಮಾಡ್ತಿರ್ತಾರೆ ಯೂಟ್ಯೂಬ್ ನ, ಅವ್ರು ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿ ವಿಡಿಯೋ ಬರಕ್ ಕಾರಣ ತಮ್ನೇಲ್ ಡಿಸೈನ್. ಯಾಕಂದ್ರೆ ತಮ್ನೇಲ್ ಚೆನ್ನಾಗಿದ್ದಾನೆ ಒಬ್ಬ ವಿಡಿಯೋ ಒಳಗಡೆ ಬರುತ್ತೆ. ಆ ತಮ್ನೇಲ್ ಎಷ್ಟು ಅಟ್ರಾಕ್ಟಿವ್ ಆಗಿ ಇರ್ಬೇಕಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಅದೆಲ್ಲ ಯೂಸ್ ಮಾಡಿ ಒಂದು ಒಳ್ಳೆ ತಮ್ನೇಲ್ ರೆಡಿ ಮಾಡಿ ನಿಮ್ಗೆ ಅವ್ರಿಗೆ ಕೊಟ್ರೆ ಅದನ್ನ ಅವ್ರು ಪೋಸ್ಟ್ ಮಾಡ್ತಾರೆ. ಸೊ ನೀವು ಕಂಪ್ಲೀಟ್ ಒಂದು ವ್ಯಾಲ್ಯೂ ಅವ್ರಿಗೆ, ಆ ವಿಡಿಯೋಗೆ ಒಂದು ವ್ಯಾಲ್ಯೂ ಪ್ರೊವೈಡ್ ಮಾಡ್ದಂಗಾಯ್ತು. ಆ ವ್ಯಾಲ್ಯೂಗೆ ಅವ್ರು ಸರ್ಟೈನ್ ಅಮೌಂಟ್ ಆಫ್ ಕಾಸ್ಟ್ ನಿಮ್ಗೆ ಪೇ ಮಾಡ್ತಾರೆ. ಸ್ಕಿಲ್ ಆಯ್ತು. ನೆಕ್ಸ್ಟ್ ಪೋರ್ಟ್ಫೋಲಿಯೋ ಏನಂದ್ರೆ, ನೀವೇನೇನು ಕೆಲಸ ಮಾಡಿರ್ತಾರೆ ಇಷ್ಟುವರೆಗೂ ಅದನ್ನೆಲ್ಲ ತೆಗೆದು ಒಂದ್ ಕಡೆ ಹಾಕೋದು ಅಂದ್ರೆ ಡ್ರೈವಲ್. ನೀವೇನೇನು ಕೆಲಸ ಮಾಡಿರ್ತೀರ ಅದನ್ನೆಲ್ಲ ವರ್ಕ್ಸ್ ಎಲ್ಲ ಡ್ರೈವಲ್ಲಿ ಅಪ್ಲೋಡ್ ಮಾಡಿ ಇಟ್ಕೊಳ್ಳೋದು. ಅಥವಾ ಇನ್ನೂ ಪ್ರೊಫೆಷನಲ್ ಲೆವೆಲ್ಗೆ ಹೋಗ್ಬೇಕಂದ್ರೆ PDF ಅದೇ ನೀವು ರೆಸ್ಯೂಮ್ಸ್ ಮಾಡ್ತೀರಾ, ಆ ಥರ ಕ್ಯಾನ್ವಾಗೆ ಹೋಗಿ ಕಂಪ್ಲೀಟ್ ಒಂದು ಪೋರ್ಟ್ಫೋಲಿಯೋ ಥರ ನೀಟಾಗಿ ಏನೇನು ಕೆಲಸ ಯಾರು ಮಾಡಿರಾ, ಯಾವ ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡಿದಿರಾ ಅದನ್ನೆಲ್ಲ ಹಾಕೊಳ್ಳೋದು. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಹೋಗಿದ್ರೆ ಕ್ಲೈಂಟ್ಸ್ನ ಅಪ್ರೋಚ್ ಮಾಡೋದು. ಇದು ತುಂಬಾನೇ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ, ಫ್ರೀಲಾನ್ಸ್ ಮಾಡ್ಬೇಕಾದ್ರೆ ಫ್ರೀಲಾನ್ಸ್ಗೆ ಸಪ್ರೇಟ್ ಪ್ಲಾಟ್ಫಾರ್ಮ್ಸ್ ಐತೆ, ಲೈಕ್ ಫೈವರ್ ಆಗಿರ್ಬೋದು, ಅಪ್ವರ್ಕ್ ಆಗಿರ್ಬೋದು. ನೀವು ನನ್ನ ಸಜೆಷನ್ ಕೇಳಿದ್ರೆ ಇದೆಲ್ಲ ಬಿಗಿನರ್ಸ್ಗೆ ತುಂಬಾನೇ ಕಷ್ಟ, ಯಾಕಂದ್ರೆ ಕಾಂಪಿಟೇಷನ್ ತುಂಬಾನೇ ಹೈ ಆಗಿರುತ್ತೆ. ಸೊ ಅದರಿಂದ ನಾನು ಏನು ಸಜೆಷನ್ ಮಾಡ್ತೀನಿ ಅಂದ್ರೆ, ಲಿಂಕ್ಡ್ಇನ್ ಯೂಸ್ ಮಾಡಿ. ಲಿಂಕ್ಡ್ಇನ್ ತುಂಬಾನೇ ಯೂಸ್ ಮಾಡಿ. ನೀವು ಏನೇನು ವರ್ಕ್ ಮಾಡ್ತೀರೋ ಅದೆಲ್ಲ ಕಂಪ್ಲೀಟ್ ಲಿಂಕ್ಡ್ಇನ್ ಪೋಸ್ಟ್ ಮಾಡಿ. ಈ ಥರ ಫ್ರೀಲಾನ್ಸ್ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಲಿ, ನೀವು ಪೋಸ್ಟ್ ಮಾಡಿ. ನೀವು ಯಾರ್ಯಾರ ಜೊತೆ ವರ್ಕ್ ಮಾಡಿದಿರಾ, ನೀವೇನೇನು ರೀಸೆಂಟ್ ವರ್ಕ್ಸ್ ಎಲ್ಲ ಅಪ್ಲೋಡ್ ಮಾಡಿ. ಮತ್ತೆ ಪರ್ಸನಲ್ ಆಗಿ DMs ಕಳಿಸೋದು. ಈ ಥರ ನಾನು ವೆಬ್ ಡೆವಲಪರ್ ಆಗಿ, ತಮ್ನೇಲ್ ಡಿಸೈನ್, ವಾಟ್ ಎವರ್ ಏನಾದರೂ ಮಾಡ್ಬೋದು. ಅದಕ್ಕೆ ಸಪ್ರೇಟ್ DMs ಮಾಡಿದ್ರೆ ಖಂಡಿತ ನಿಮ್ ಕ್ಲೈಂಟ್ ಸಿಗುತ್ತೆ, ಬಿಗಿನರ್ ಸಿಗುತ್ತೆ. ಮತ್ತೆ ನೀವು ಫ್ರೀಲಾನ್ಸ್ ಬಿಗಿನರ್ ಆಗಿ ನೀವು ದುಡ್ಡುಗೋಸ್ಕರ ಅಂತಾನೆ ಮಾಡಿದ್ರೆ ತುಂಬಾನೇ ಕಷ್ಟ. ಯಾಕಂದ್ರೆ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ನಿಮ್ಗೆ ಪ್ರಾಜೆಕ್ಟ್ ಸಿಗೋದೇ ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಏನಕ್ಕೆ ಅಂದ್ರೆ, ನೀವು ಬಿಗಿನರ್ ಆಗಿರೋದ್ರಿಂದ ನಿಮ್ಗೆ ಕೊಡಕ್ಕೆ ತುಂಬಾ ಜನ ರೆಡಿ ಇರಲ್ಲ. ಯಾಕಂದ್ರೆ ಎಕ್ಸ್ಪರ್ಟ್ಸ್ ತುಂಬಾ ಜನ ಇರ್ತಾರೆ, ಅವ್ರಿಗೆ ಕೊಡ್ಬೋದು, ನಿಮ್ಗೆ ಏನ್ ಕೊಡ್ಬೇಕು ಅಂತ ಇರುತ್ತೆ. ಬಟ್ ಅದಕ್ಕೆ ನೀವು ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಮನಿ ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು ಎಕ್ಸ್ಪೀರಿಯನ್ಸ್ ಗೇನ್ ಆಗೋದು, ಮತ್ತೆ ನೀವು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಕ್ಕೆ ಇವ್ರ ಜೊತೆ ವರ್ಕ್ ಮಾಡಿದ್ರೆ ನಿಮ್ಗೆ ಏನ್ ಯೂಸ್ ಆಗುತ್ತೆ ಅಂತ ನೋಡಿ. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಮನಿ ಬದಲು ಲೈಕ್ ನಿಮ್ಮ ಎಕ್ಸ್ಪೀರಿಯನ್ಸ್ಗೋಸ್ಕರ ನೀವು ಕ್ಲೈಂಟ್ಸ್ನ ಚೂಸ್ ಮಾಡ್ಬೋದು. ಸೊ ಇದಿಷ್ಟು ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ತರ ಫ್ರೀಲಾನ್ಸಿಂಗ್ ಬಗ್ಗೆ ಬೇರೆ ಏನಾದ್ರು ಡೌಟ್ಸ್ ನಿಮ್ಗಿದ್ರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಥ್ಯಾಂಕ್ ಯು.